ಚಿಂಚೋಳಿ ಪಟ್ಟಣದ ಚಂದಾಪುರದ ಬಂಜಾರ ಭವನದಲ್ಲಿ ತಾಲೂಕಾ ಛಾಯಾಚಿತ್ರಗ್ರಾಹಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ 185ನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆ ಕಾರ್ಯಕ್ರಮ ಅಂಗವಾಗಿ ರಕ್ತದಾನ ಶಿಬಿರ, ಅಪಘಾತ ವಿಮೆ, ಛಾಯಾಚಿತ್ರ ಪ್ರದರ್ಶನ, ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್ ಅವರು ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮದ ಉದ್ದೇಶಿಸಿ ಅವರು ಮಾತನಾಡಿ, ಚಿಂಚೋಳಿ ತಾಲೂಕಿನಲ್ಲಿ ತಾಲೂಕಾ ಛಾಯಾಗ್ರಾಹಕರ ಕ್ಷೇಮ ಅಭಿವೃದ್ಧಿ ಸಂಘ ವತಿಯಿಂದ ಈ ಕಾರ್ಯಕ್ರಮವು ಅತ್ಯುತ್ತಮ ಕಾರ್ಯಕ್ರಮವಾಗಿದ್ದು, ನಾನು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಈ ಕಾರ್ಯಕ್ರಮಕ್ಕೆ 10 ನಿಮಿಷ ಸಮಯ ಕೊಟ್ಟಿದ್ದೆ. ಆದರೆ ಈ ಕಾರ್ಯಕ್ರಮ ನೋಡಿದರೆ ನನಗೆ ಬಹಳ ಸಂತೋಷವಾಗುತ್ತದೆ. ಮುಂಬರುವ ದಿನಗಳಲ್ಲಿ ಕೂಡ ಈ ಸಂಘದ ವತಿಯಿಂದ ಒಳ್ಳೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೇವೆ ಎಂದು ತಿಳಿಸಿದರು. ತುಂಬಾ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ಫೋಟೋಗ್ರಫಿ ಅಂದ್ರೆ ಇತಿಹಾಸದಲ್ಲಿ ನೀವು ನೋಡಿರ್ಬೋದು. ನಾವು ಮಕ್ಕಳಿಗೆ ಬೇಕಿದ್ರೆ ನಾವು ಒಂದು ಎಕ್ಸಾಂಪಲ್ ಕೊಡಬೇಕಿದ್ರೆ 30 ಮಾರ್ಚ್ ಸ್ವಾತಂತ್ರ್ಯೋತ್ಸವ ಹೋರಾಟ, ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ಪ್ರಾಣ ಬಲಿದಾನ ಮಾಡಿದ್ರು. ಒಂದು ಹೇಗೆ ಗೊತ್ತಾಗುತ್ತಂದ್ರೆ ಫೋಟೋಗ್ರಫಿ ಜೊತೆ ಅದು ನಮಗೆ ಕನೆಕ್ಟ್ ಆಗುತ್ತೆ. ನಮ್ಗೆಲ್ಲ ಕಡೆ ನಮಗೆ ಹೇಳಕ್ಕಾಗಲ್ಲ. ಇವಾಗ ಚಂದ್ರದಲ್ಲಿ ಸೆಟಲೈಟ್ ಬಂತು, ಅದು ಪಿಕ್ಚರ್ ಚಂದ್ರ ಹೆಂಗಿರುತ್ತೆ ಅಂತ ನಮ್ಗೆ ಏನಾದ್ರು ಗೊತ್ತಾಗ್ಲಿಕ್ಕಿದ್ರೆ, ಇಮ್ಯಾಜಿನ್ ಮಾಡ್ಲಿಕ್ಕಿದ್ರೆ ಈ ಫೋಟೋಗ್ರಫಿ ಇಂದಲೇ ಸಾಧ್ಯ. ಅದಕ್ಕೆ ಒಂದು ತುಂಬಾ ಒಳ್ಳೆ ಟ್ಯಾಲೆಂಟ್, ಫೋಟೋಗ್ರಫಿ ಟ್ಯಾಲೆಂಟ್ ಅಂದ್ರೆ ತುಂಬಾ ಒಳ್ಳೆ ಟ್ಯಾಲೆಂಟ್. ಎಲ್ಲರಿಗೂ ಬರಲ್ಲ. ಇದಕ್ಕೆ ಡೆಡಿಕೇಶನ್ ಬೇಕು, ಕಾನ್ಸಂಟ್ರೇಷನ್ ಬೇಕು, ಡೆಡಿಕೇಶನ್ ಬೇಕು. ಡೆಡಿಕೇಶನ್, ಕಾನ್ಸಂಟ್ರೇಷನ್, ಟೈಮ್ ಬೇಕು, ಪೇಷನ್ಸ್ ಬೇಕು. ಇದೆಲ್ಲ ಇದ್ರೆ ಮಾತ್ರ ಇದೊಂದು ಫೋಟೋಗ್ರಫಿ ಟ್ಯಾಲೆಂಟ್ ಸಿಗೋ ಸಾಧ್ಯ. ಅದಕ್ಕೆ ಈ ಸಂಘದವ್ರಿಗೆ ಮತ್ತೆ ಎಲ್ಲ ನಮ್ಮ ಬೆಂಗಳೂರಿಂದ ಆಗಿ ಬೇರೆ ಬೇರೆ ನಮ್ಮ ಗುಲ್ಬರ್ಗ ಜಿಲ್ಲೆಯಿಂದ ಬೇರೆ ಬೇರೆ ತಾಲೂಕಿನಿಂದ ಎಲ್ಲ ಬಂದಿರೋ ಎಲ್ಲ ನಮ್ಮ ಫೋಟೋಗ್ರಫಿ ಅಸೋಸಿಯೇಷನ್ ಸಂಘದ ಅಧ್ಯಕ್ಷರಾಗಿ ನಮ್ಗೆಲ್ಲರಿಗೂ ನಾನು ಕಾಂಗ್ರ್ಯಾಚುಲೇಟ್ ಮತ್ತೆ ಅಭಿನಂದನೆ ಸಲ್ಲಿಸ್ತೇನೆ. ಇಂಥ ಒಂದು ಅನುಭವ ಒಂದು ಒಳ್ಳೆ ಟ್ಯಾಲೆಂಟ್, ಇದು ಶ್ರಮಪಟ್ಟು ನಿಮಗೆ ಬಂದಿದೆ. ಅದಕ್ಕೆ ನಮ್ಗೆಲ್ಲರಿಗೂ ಒಳ್ಳೆಯದಾಗಿ. ಮತ್ತೆ ಚಿಂಚೋಳಿಗೂ ಕೂಡ ಇದು 2ನೇ ಬಾರಿ ಅನಿಸುತ್ತೆ. ನಾನು ಲಾಸ್ಟ್ ಡೇ ಬಂದಿದ್ದೆ ಈ ಕಾರ್ಯಕ್ರಮಕ್ಕೆ, ಇದು 2nd ಡೇ ಬರ್ತಾ ಇದ್ದೀನಿ. ತುಂಬಾ ಸಂತೋಷ ಆಗುತ್ತೆ. ಯಾಕಂದ್ರೆ ನಮ್ಮ ಚಿಂಚೋಳಿ, ನಮ್ಮ ಮೈಸೂರು ಕಡೆ, ನಮ್ಮ ಬೆಂಗಳೂರು ಕಡೆ ಇರಬೇಕಿದ್ರೆ ಎಲ್ಲರೂ ಕಂಪನಿ ಕಡೆ ಇದು ಎಲ್ಲಿ ಕೊಡಗು ಕಡೆ ಹೋಗ್ತಾರೆ. ಆದ್ರೆ ನಮ್ಮ ಚಿಂಚೋಳಿ, ನಮ್ಮ ಭಾಗದಲ್ಲಿ ಚಿಂಚೋಳಿ ಒಂದು ಕೊಡಗು ತರ ಇದೆ. ಒಂದು ಒಳ್ಳೆ ವಾತಾವರಣ ಇದೆಲ್ಲ ಇದ್ರೆ ನಮ್ಮ ಚಿಂಚೋಳಿ ಇಲ್ಲಿ ವಾಟರ್ ಫಾಲ್ ಇರ್ಬೋದು, ಫಾರೆಸ್ಟ್ ಇರ್ಬೋದು, ಮತ್ತೆ ಲ್ಯಾಂಡ್ಸ್ಕೇಪ್ ಇದೆ. ಅದಕ್ಕೆ ನಮ್ಮ ಫೋಟೋಗ್ರಫಿ ಅಸೋಸಿಯೇಷನ್ಗೆ ನಾವು ಇನ್ನೊಂದ್ಸರಿ ವಿನಂತಿಯನ್ನು ಮಾಡ್ತೀವಿ. ಇಲ್ಲಿ ತಾವು ಕೂಡ ಸ್ವಲ್ಪ ಒಂದು ಮುತುವರ್ಜಿ ವಹಿಸಿ ಬೇರೆ ಎಕ್ಸ್ಪೋಸ್ ಮಾಡಬೇಕು. ಯಾಕೆ ಟೂರಿಸಂ ಬರಬೇಕಿದ್ರೆ ನಿಮ್ಮ ಮುಖಾಂತರ ಆದರೆ ತುಂಬ ಒಳ್ಳೆ ಕಾರ್ಯಕ್ರಮ. ಮತ್ತೆ ಇದೊಂದು ಕಾರ್ಯಕ್ರಮ ಬರೀ ಫೋಟೋಗ್ರಫಿ ಅಸೋಸಿಯೇಷನ್ ಒಂದು ಬ್ಲಡ್ ಡೊನೇಷನ್, ಪ್ರತಿಭಾ ಪುರಸ್ಕಾರ, ಬ್ಲಡ್ ಡೊನೇಷನ್ ಮುಖಾಂತರ ತುಂಬ ಒಳ್ಳೆ ರೀತಿ ಒಂದು ವಿಶೇಷ ಕೆಲಸ ಇಲ್ಲ. ಅಧ್ಯಕ್ಷರಿಗೆ ಇನ್ನೊಂದ್ಸರಿ ಧನ್ಯವಾದ ಹೇಳಿ, ಇನ್ನು ಮುಂದಿನ ದಿನದಲ್ಲಿ ನಾವು ಒಳ್ಳೆ ಕೆಲಸ ಮಾಡೋದು ನಮಗೆ ನಂಬಿಕೆ ಇದೆ, ವಿಶ್ವಾಸ ಇದೆ. ನಾವು ಕೂಡ ನಮ್ಮ ಜೊತೆಗೆ ಇರ್ತೀವಿ. ನಾನು ಇನ್ನೂ ಬೇರೆ ಬೇರೆ ಕಡೆ ಹೋಗಿ ನನಗೂ ತುಂಬಾ ಸಂತೋಷ ಆಯಿತು. ಇನ್ನು ಮುಂದಿನ ದಿನದಲ್ಲಿ ನಮಗೆಲ್ಲ ಒಳ್ಳೆಯದಾಗಿ ನಾವು ನಿಮ್ಮ ಜೊತೆಗೆ ಯಾವಾಗಲೂ ಇರ್ತೀವಿ. ಯಾರೇ ಇರಲಿ, ಯಾರಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ನಾವೆಲ್ಲರೂ ಒಂದಾಗಬೇಕು. ಯಾವುದೇ ಒಂದು ಟ್ಯಾಲೆಂಟ್ ಇದೆ, ಒಳ್ಳೆ ಟ್ಯಾಲೆಂಟ್ ಏನಾದರೂ ಬರಬೇಕಿದ್ರೆ ನಾವೆಲ್ಲರೂ ಒಂದಾಗಿ ಅವ್ರಿಗೆ ಪ್ರೋತ್ಸಾಹ ನೀಡಬೇಕು, ಅವ್ರು ಎನ್ಕರೇಜ್ ಮಾಡಬೇಕು. ಅದಕ್ಕೆ ನಾವು ನಿಮ್ಮ ಜೊತೆಗೆ ಯಾವಾಗಲೂ ಇರ್ತೀವಿ. ಮತ್ತೆ ಮುಂದಿನ ದಿನದಲ್ಲಿ ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡ್ತಕ್ಕಂಥ ವಿಶ್ವಾಸ ತಮ್ಮೇಲಿದೆ ಅಂತ ಹೇಳ್ತಾ, ತಮ್ಮೆಲ್ಲರೂ ವೇದಿಕೆ ಆಸೆಯಿಂದ ಹಿರಿಯರಿಗೆ ಗಣ್ಯರಿಗೆ ಇನ್ನೊಂದ್ಸರಿ ಧನ್ಯವಾದ ಹೇಳಿ, ವೇದಿಕೆ ಮುಂದೆ ಆಸೆಯಿಂದ ಹಿರಿಯರು, ಗಣ್ಯರು ಮತ್ತೆ ನಮ್ಮ ಹಿರಿಯರು ತಾವು ಸನ್ಮಾನ ಮಾಡಬೇಕು. ಫಸ್ಟ್ ಫೋಟೋಗ್ರಫಿ ನಮ್ಮ ಚಿಂಚೋಳಿಯಲ್ಲಿ ನಮ್ಮ ಸಂಜೀವ್ ಕುಮಾರ್ ಅವ್ರ ತಾಯಿಯವರು, ಅವ್ರಿಗೂ ಸನ್ಮಾನ ಮಾಡಿದ್ವಿ. ಯಾಕಂದ್ರೆ ತಂದೆಯವರು ಫಸ್ಟ್ ಫೋಟೋಗ್ರಫಿ ಬುನಾದಿ ಯಾರು ನಮ್ಮ ಚಿಂಚೋಳಿಯಲ್ಲಿ ಇದ್ದಿದ್ರೆ ಸಂಜೀವ್ ಕುಮಾರ್ ತಂದೆಯವರಂತ ನಮಗೂ ಇತಿಹಾಸ ಗೊತ್ತೇ. ಅದಕ್ಕೆ ಎಲ್ಲರೂ ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಎಲ್ಲರೂ ಇನ್ನೊಂದ್ಸರಿ ಧನ್ಯವಾದ ಹೇಳಿ ನಾನು ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಗ್ರೇಡ್ 2 ತಹಶೀಲ್ದಾರ್ ವೆಂಕಟೇಶ್ ಗುದ್ಗನ್, ಸಂಜೀವ್ ಕುಮಾರ್ ಗಾರಂಪಳ್ಳಿ, ಅಂಬರೀಶ್ ಕಂದಿ, ನಾಗರಾಜ್ ಪಾಟೇಲ್, ಶ್ರೀನಿವಾಸ್ ಚಂದ್ರಮನಿ ಮತ್ತು ಅನೇಕ ತಾಲೂಕು ನಾಯಕರು ಹಾಗೂ ತಾಲೂಕು ಛಾಯಾಚಿತ್ರಗ್ರಾಹಕರ ಕ್ಷೇಮ ಅಭಿವೃದ್ಧಿ ಸಂಘದವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ RJ32 ನ್ಯೂಸ್, ಚಿಂಚೋಳಿ.